ಕರ್ನಾಟಕದಲ್ಲಿ ಟಫ್ ರೂಲ್ಸ್ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನೆರಡು ದಿನ ಕೊರೋನಾ ಟೈಟ್ ರೂಲ್ಸ್ ಫಿಕ್ಸ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಕರ್ನಾಟಕದಲ್ಲಿ ಬಹಳ ವೇಗವಾಗಿ JN.1 ರೂಪಾಂತರಿ ವೈರಸ್ ಹರಡ್ತಾ ಇದೆ. ಮುಂದಿನ ಒಂದು ವಾರದಲ್ಲಿ ಕೇಸ್ಗಳು ಹೆಚ್ಚಾಗುವ ಸಾಧ್ಯತೆಗಳಿದೆ. ನೋಡಿ, ಈಗ ದಿನಕ್ಕೆ 100 ಪಾಸಿಟಿವ್ ಕೇಸಸ್ಗಳು ಬರ್ತಾ ಇದೆ. ಇನ್ ಕೇಸ್ ಏನಾದರೂ 500 ಪಾಸಿಟಿವ್ ಕೇಸಸ್ಗಳು ಬಂದ್ರೆ ಖಂಡಿತವಾಗ್ಲೂ ಕೂಡ ಡೇಂಜರು, ಟಫ್ ರೂಲ್ಸ್ಗಳನ್ನ ಜಾರಿಗೆ ತರಲೇಬೇಕಾಗತ್ತೆ. ಜನವರಿ ತಿಂಗಳು ಕರ್ನಾಟಕಕ್ಕೆ ಒಂದು ರೀತಿಯಲ್ಲಿ ನಿರ್ಣಾಯಕ. ತಜ್ಞರು ಕೂಡ ಹೇಳಿದ್ದಾರೆ, ಅಷ್ಟು ಒಳಗಡೆ ಏನಾದರೂ ಕೇಸಸ್ಗಳು ಕಡಿಮೆ ಆದರೆ ನಾವು ಸೇಫ್ ಝೋನಲ್ಲಿ ಇದ್ದೀವಿ, ನಾವು ಸೇಫ್ ಆಗಿದ್ದೀವಿ ಅಂತ ಅರ್ಥ. ಇನ್ ಕೇಸ್ ಏನಾದರೂ 500 ಕೇಸಸ್ ಏನಾದರೂ ದಿನ ಬಂದರೆ, ಈಗ ಕೇರಳದಲ್ಲಿ ಹೆಂಗೆ ಡೈಲಿ 500 ಕೇಸಸ್ ಬರ್ತಿದೆ, ಆ ರೀತಿ ಬಂದರೆ ಖಂಡಿತ ಟಫ್ ರೂಲ್ಸ್ಗಳನ್ನು ತರಬೇಕಾಗತ್ತೆ. ಈ ಲಾಕ್ಡೌನು, ಸೀಲ್ ಡೌನು, ಆ ರೀತಿಯ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳು ಜಾರಿ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಈಗಾಗಲೇ ಹೊಸ ವರ್ಷದ ಸಂಭ್ರಮಾಚರಣೆ, ಆ ಸಂಭ್ರಮಾಚರಣೆಗೆ ಬ್ರೇಕ್ ಹಾಕೋದಕ್ಕೆ ಕೆಲವೊಂದಿಷ್ಟು ನಿರ್ಬಂಧಗಳನ್ನು ಹೇರುವ ಸಾಧ್ಯತೆಗಳು ಕೂಡ ಇದೆ. ಡಿಸೆಂಬರ್ 27ನೇ ತಾರೀಕು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಕೋವಿಡ್ ಗೈಡ್ಲೈನ್ಸ್ನಲ್ಲಿ. ಈಗ ಒಂದಷ್ಟು ಗೈಡ್ಲೈನ್ಸನ್ನು ಸರ್ಕಾರ ಏನು ಮಾಡಿದೆ, ಅದರಲ್ಲಿ ಚೇಂಜಸ್ಗಳನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಬೆಂಗಳೂರಲ್ಲೇ ದಿನಕ್ಕೆ 100 ಪಾಸಿಟಿವ್ ಕೇಸಸ್ಗಳು ಪತ್ತೆಯಾಗ್ತಾ ಇರೋದ್ರಿಂದ ಸಂಬಂಧಪಟ್ಟಂತಹ ಸಂಪುಟ ಉಪಸಮಿತಿ ಸಭೆಯನ್ನು ನಡೆಸಿ ತಾಂತ್ರಿಕ ಸಮಿತಿಯ ಜೊತೆಗೆ ಚರ್ಚೆ ಮಾಡಿ BBMP ಪೊಲೀಸ್ ಇಲಾಖೆ ಮೀಟಿಂಗ್ ಕೂಡ ಮಾಡಲಾಗುತ್ತೆ. ಹಾಗಾಗಿ ಈ ವಾರದಲ್ಲೇ ಮಾಲು, ಪಬ್ಬು, ಕ್ಲಬ್ಗಳಿಗೆ ಹೊಸ ಗೈಡ್ಲೈನ್ಸ್ಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಹೊಸ ವರ್ಷದ ಸಂಭ್ರಮಾಚರಣೆ ಇರೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಕೇಸಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಒಂದು ನಿರ್ಣಾಯಕ ತಿಂಗಳು ಅಂತ ಹೇಳಿದ್ರೆ ಈಗಾಗಲೇ ತಜ್ಞರು ಕೊಟ್ಟಿರುವಂಥ ವರದಿಯ ಪ್ರಕಾರ ಜನವರಿ ಬಹಳ ನಿರ್ಣಾಯಕ ತಿಂಗಳಾಗಿರೋದ್ರಿಂದ ಆ ಜನವರಿಯ ಒಳಗಡೆ ನಾವು ಕೇಸಸ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಬಸ್ಸು, ರೈಲ್ವೆ ಸ್ಟೇಷನ್ಗಳಲ್ಲಿ ಮಾಸ್ಕ್ಗಳನ್ನು ಕಡ್ಡಾಯ ಮಾಡುವ ಸಾಧ್ಯತೆಗಳು ಕೂಡ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಈ ಕಿಲ್ಲರ್ ಕೊರೋನಾ ಬ್ರೇಕ್ ಹಾಕತ್ತಾ? ಯಾಕಂದರೆ ಕಳೆದ ಬಾರಿ 2023ರಲ್ಲಿ ಸ್ವಲ್ಪ ಮಟ್ಟಿಗೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿತ್ತು. ಕೊರೋನಾಗೆ ಎಲ್ಲದಕ್ಕೂ ಕೂಡ ಕೊರೋನಾ ಅಷ್ಟರ ಮಟ್ಟಿಗೆ ಇರಲಿಲ್ಲ. ಜನ ಕೂಡ ಬಹಳ ನಿರಾಳರಾಗಿದ್ರು. ಬಹಳ ಗ್ರ್ಯಾಂಡ್ ಆಗಿ ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ಕೋತಾರೆ 2023ರಲ್ಲಿ. ಆದರೆ 2024ನ್ನ ಹೇಗೆ ವೆಲ್ಕಮ್ ಮಾಡ್ಕೋತಾರೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕಂದರೆ ಕೊರೋನಾ ಕೇಸಸ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ